ಬನಶಂಕರಿ ಅಮ್ಮನವರ ಕಾವಲು ಗೋಪುರ. ನಾನು ಮತ್ತು ನನ್ನ ಫ್ರೆಂಡು ಅಮ್ಮನವರ ದರ್ಶನಕ್ಕೆ ಹೋಗಿದ್ವಿ. ಧನಾತ್ಮಕತೆಯನ್ನು ಕೇಂದ್ರೀಕರಿಸುವ ಸ್ಥಳ ಅಂದರೆ ಅದು ದೇವಸ್ಥಾನ. ನಿಜವಾದ ನಾಗಪ್ಪನ ಹುತ್ತ. ದೇವಿಯ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಒಂದು ಫೋಟೋ ಹೊಡ್ಕೊಂಡೆ. ನೋ ಕಾಮೆಂಟ್ಸ್. ಅಮ್ಮನವರ ನೂತನ ವಿಗ್ರಹ. ಅಮ್ಮನವರ ರಂಗೋಲಿ ಬಿಡಿಸಿದ ಪ್ರತಿಭೆಗೆ ನನ್ನದೊಂದು ಸಲ್ಯೂಟ್. ಹುಡುಗಿಯರಿಗಾಗಿ ಕಳಶ ಸಿದ್ಧವಾಗಿತ್ತು. ಆಯ್ತು, ಆಮೇಲೆ ಅಮ್ಮನವರ ಆಶೀರ್ವಾದ ಪಡ್ಕೊಂಡ್ವಿ. ಈ ದೇವಾಲಯ ಕಟ್ಟಲು ಶ್ರಮಿಸಿದ ಜೀವಿಗಳು, ಇದರ ಜೊತೆಗೆ ಸಣ್ಣ ಪುಟ್ಟ ಕೈಗಳು. ನಾನು ಮತ್ತು ಪೃಥ್ವಿ ಅನ್ನಪ್ರಸಾದ ತಿಂದು ಹೊರಟ್ವಿ. ಪೃಥ್ವಿಗೆ ನಮ್ಮ ಅಂಗಡಿ ನೋಡಬೇಕಿತ್ತಂತೆ, ಅದಕ್ಕೆ ಅಂಗಡಿ ತೋರಿಸ್ದೆ. ನೋಡಿ, ನಾವೀಗ ಹೋಗ್ತಾ ಇದ್ದೀವಿ. ಅಣ್ಣವ್ರು ಫುಲ್ ಸ್ಪೀಡಲ್ಲಿ ಹೊಡಿತಾ ಇದ್ರು, ನಾನೇ ನಿಧಾನವಾಗಿ ಹೋಗ್ತಾ ಇದ್ದೆ. ಅವಸರದಲ್ಲಿ ಹೆಲ್ಮೆಟ್ನ ಕರೆಕ್ಟಾಗಿ ಹಾಕ್ಕೊಂಡಿರಲಿಲ್ಲ. ಕತ್ತಲಲ್ಲಿ ಮಿನುಗುತ್ತಿರುವ ಬನಶಂಕರಿ ಅಮ್ಮನವರ ಗೋಪುರ. ಬಣ್ಣ ಬಣ್ಣದ ದ್ವೀಪಗಳಿಂದ ರಸ್ತೆಯ ಬೀದಿಯು ಕಂಗೊಳಿಸುತ್ತಿತ್ತು. ಒಟ್ಟಿನಲ್ಲಿ ಜಾತ್ರೆಯ ವಾತಾವರಣ ಮೈಗೂಡಿತ್ತು. ಇವೆಲ್ಲ ಸನ್ನಿವೇಶಕ್ಕೆ ಶಿವಮೊಗ್ಗ ಜಿಲ್ಲೆಯ ಗೋಪಾಳದ ಮಲ್ಲಿಕಾರ್ಜುನ ಬಡಾವಣೆ ಸಾಕ್ಷಿಯಾಗಿತ್ತು. ಮುಂದಿನ ವಿಶೇಷತೆಯಲ್ಲಿ ಮರಳಿ ಭೇಟಿಯಾಗೋಣ.